Good morning. Okay, the chapter I am discussing is P block elements. ಆ P block elements ನಾಗ ಒಂದಿಷ್ಟು ಪಾಯಿಂಟ್ಸ್ಗಳ ಜನರಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೈತಿ. ಆಮೇಲೆ ಒಂದು ಪರ್ಟಿಕ್ಯುಲರ್ ಬೋರಾನ್ ಫ್ಯಾಮಿಲಿ ಅಂತಕ್ಕಂಥದ್ದು ಕೂಡ ನಾವು ತಗೊಂಡಿವಿ. ಆ ಬೋರಾನ್ ಫ್ಯಾಮಿಲಿನಲ್ಲಿ ಕೆಲವೊಂದು ಜನರಲ್ ಕ್ಯಾರೆಕ್ಟರ್ಸ್ ಅಥವಾ ಪ್ರಾಪರ್ಟೀಸ್ಗಳನ್ನು ಡಿಸ್ಕಸ್ ಮಾಡಿವಿ. ದೋಸ್ ಆರ್ ಸೇಡ್ ಟು ಬಿ the electronic configuration of boron family as well radii ಅದನ್ನ ಅಟಾಮಿಕ್ ರೇಡಿಯಸ್ ಇರಬಹುದು ಅಥವಾ ಬೇರೆ ಅಥವಾ ಜನರಲ್ ಆಗಿ ಸೈಜ್ ಅಂತ ತಗೋಬಹುದು. ಆ ಸೈಜ್ ಡೌನ್ ದ ಗ್ರೂಪ್ ಏನಾಗ್ತೈತಿ ಬೋರಾನ್ ಫ್ಯಾಮಿಲಿದಾಗ ಜನರಲಿ ಅದನ್ನ ಇನ್ಕ್ರೀಸ್ ಆಗ್ತೈತಿ. ಆದ್ರೆ ಅಲ್ಯೂಮಿನಿಯಮ್ ಮತ್ತು ಗ್ಯಾಲಿಯಂ ಬಂದಾಗ ಸೈಜ್ ಏನಾಗ್ತೈತಿ ಅಲ್ಲಿ ಗ್ಯಾಲಿಯಮ್ದು ಕಡಿಮೆ ಇರ್ತೈತಿ. ಯಾಕಂತಂದ್ರೆ ಅಲ್ಲಿ ಡಿ ಎಲೆಕ್ಟ್ರಾನ್ಸ್ಗಳು ಪ್ರಾಪರ್ ಆಗಿ ಶೀಲ್ಡ್ ಮಾಡಂಗಿಲ್ಲ, ಪ್ರೊಟೆಕ್ಟ್ ಮಾಡಂಗಿಲ್ಲ, ಹೌದಲ್ಲ? ಅದಕ್ಕೆ ಅವು ಡಿ ಎಲೆಕ್ಟ್ರಾನ್ಸ್ಗಳು ಪ್ರಾಪರ್ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ವ್ಯಾಲೆನ್ಸ್ ಅಲ್ದಂಗೆ ಎಲೆಕ್ಟ್ರಾನ್ಸ್ಗಳು ಏನು ಮಾಡತ್ತಾವು ಅಂತಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನಿಗೆ ಬರತ್ತಾವು. ಅದಕ್ಕೆ ಸೈಜ್ ಕಡಿಮೆ ಆಗ್ಲತ್ತೈತಿ. ಅದಕ್ಕೆ ನಾವು ರೀಸನ್ ಏನು ಕೊಡ್ತೀವಿ? ವೈ ಸೈಜ್ ಆಫ್ ಗ್ಯಾಲಿಯಮ್ ಈಸ್ ಲೆಸ್ ದ್ಯಾನ್ ಅಲ್ಯೂಮಿನಿಯಂ. ದ ರೀಸನ್ ಫಾರ್ ದ್ಯಾಟ್ ಈಸ್ ಡ್ಯೂ ಟು ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ D10 ಎಲೆಕ್ಟ್ರಾನ್ಸ್. ಫಸ್ಟ್ ನಮಗೆ ನೋಡಿದ ಮೇಲೆ ಅಯನೈಸೇಷನ್ ಎಂಥಾಲ್ಪಿನೂ ಕೂಡ ಅದೇ ರೀಸನಿಗೆ ಸಂಬಂಧಪಟ್ಟಂಗೆ ಇರ್ತೈತಿ. ಅಯನೈಸೇಷನ್ ಎಂಥಾಲ್ಪಿ ಆಫ್ ಗ್ಯಾಲಿಯಮ್ ಈಸ್ ಸೇಡ್ ಟು ಬಿ ಮೋರ್ ದ್ಯಾನ್ ಅಲ್ಯೂಮಿನಿಯಂ. ದ ರೀಸನ್ ಬಿಕಾಸ್ ವೆನ್ ದ ಮೋರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಸೊ ಟು ರಿಮೂವ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಟ್ ಈಸ್ ನೀಡೆಡ್ ಮೋರ್ ಎನರ್ಜಿ. ಅದು ಯಾಕೆ ಹಂಗಾಯಿತು? ಮತ್ತೆ ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇದನ್ನ ಸಲುವಾಗಿ, ಹೌದಲ್ಲ? ಅದಕ್ಕೆ ಎಲ್ಲಿ ಪ್ರಾಪರಾಗಿ ಪ್ರೊಟೆಕ್ಷನ್ ಇಲ್ಲ ಹೊರಗಿನ ಎಂಟ್ರಿಯನ್ನು ಈಸಿಯಾಗಿ ಆಗ್ತೈತಿ. ಹೊರಗಿನ ಎಂಟ್ರಿ ಈಸಿ ಆಗ್ಲತ್ತೈತೆ ಸೈಜ್ ಕಡಿಮೆ ಆಯಿತು. ಸೈಜ್ ಕಡಿಮೆ ಆಗ್ಲತ್ತೈತಿ ಅದರ ಅರ್ಥ ಏನು ಅಂತಂದ್ರೆ ಇನ್ನು ಆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಲಿಕ್ಕೆ ಎನರ್ಜಿ ಹೆಚ್ಚಿಗೆ ಬೇಕು. ಈ ಥರ ನಾವು ಆ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿದ್ಮೇಲೆ ಬೋರಾನ್ ಫ್ಯಾಮಿಲಿ ಆಲ್ಮೋಸ್ಟ್ ನಾವು ಬೋರಾನ ಮತ್ತು ಅಲ್ಯೂಮಿನಿಯಂ ಎರಡು ಕಂಪೌಂಡ್ ಮಾತ್ರ ಅಥವಾ ಎರಡು ಎಲಿಮೆಂಟ್ಸ್ ಕಂಪೌಂಡ್ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ಇನ್ನು ಒಂದಿಷ್ಟು ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ನೋಡೋಣ. ಫಿಸಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಅಂತಂದ್ರೆ ಭೌತಿಕ ಗುಣಗಳು ಅಂತ. ಫಿಸಿಕಲ್ ಪ್ರಾಪರ್ಟೀಸ್ ಬೋರಾನ್, ಸಪೋಸ್ ನಾನು ಬೋರಾನ್ ಅಂತ ತಗೊಂಡಿದ್ರೆ ಇಟ್ ಈಸ್ ಸೇಡ್ ಟು ಬಿ ಬೋರಾನ್ ಈಸ್ ನಾನ್ ಮೆಟಲ್, ಹೌದು. ಆಮೇಲೆ ಇದು ಹಾರ್ಡ್ ಇರ್ತೈತಿ. ಆಮೇಲೆ ಇದು ಬ್ಲ್ಯಾಕ್ ಕಲರ್ಡ್ ಸಾಲಿಡ್ ಇರ್ತೈತಿ. ಬ್ಲ್ಯಾಕ್ ಕಲರ್ಡ್ ಸಾಲಿಡ್. ಓಕೆ. ಇನ್ನು ನೆಕ್ಸ್ಟ್ ಅಲ್ಯೂಮಿನಿಯಂ ಈಸ್ ಅ ಮೆಟಲ್ ಇರ್ತೈತಿ, ಅಂದ್ರೆ ಸ್ವಲ್ಪ ಮೆಟಾಲಿಕ್ ಕ್ಯಾರೆಕ್ಟರ್ ಹೊಂದೈತಿ. ಆಮೇಲೆ ನೆಕ್ಸ್ಟ್ ಬಂದಂಗ ಗ್ಯಾಲಿಯಂ ಇಟ್ ಈಸ್ ಸೇಡ್ ಟು ಬಿ ಸಮ್ ವಾಟ್ ಸಾಫ್ಟ್ ಮೆಟಲ್ ಅಥವಾ ರಿಮೈನಿಂಗ್ ಆರ್ ಸೇಡ್ ಟು ಬಿ ಸಾಫ್ಟ್ ಮೆಟಲ್ಸ್ ಅಂತ ಕರೀಬಹುದು. ಗ್ಯಾಲಿಯಂ ಈಸ್ ಸಾಫ್ಟ್ ಮೆಟಲ್. ಈವನ್ ಬ್ಯಾಸ್ಗಿ ಒಳಗೆ ಸಮ್ಮರ್ನಾಗಿದ್ರೆ ಮೆಲ್ಟ್ ಆಗ್ತೈತಿ. ಇಟ್ ಮೆಲ್ಟ್ಸ್ in summer. Okay. In next, non-metals are said to be bad conductors of heat and electricity, whereas these soft metals are conductors of electricity. Conductors of electricity ಅಂದ್ರೆ ನಾವೀಗ ಅಲ್ಯೂಮಿನಿಯಂ ವೈರ್ನ ತಗೊಂಡಿರ್ತೀವಿ, ಎಲೆಕ್ಟ್ರಿಕ್ ವೈರ್ನ, ಅಲ್ಯೂಮಿನಿಯಂ ದಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಹೌದಲ್ಲ? ಈ ಥರ ಇದ್ರ ನಾವು ಪ್ರಾಪರ್ಟೀಸನ್ನು ಬರಿತಾ ಹೋಗ್ಬೋದು. ಬಟ್ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಸೇಡ್ ಟು ಬಿ ಸಮ್ ವಾಟ್ ನಾಟ್ ಮಚ್ ಇಂಪಾರ್ಟೆಂಟ್. ಕಮ್ ಟು ನೋ ಕೆಮಿಕಲ್ ಪ್ರಾಪರ್ಟೀಸ್. chemical properties.
ಕೆಮಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ರಾಸಾಯನಿಕ ಗುಣಗಳು ಅಂತ, ಹೌದಾ. ಈಗ ಈ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಫಸ್ಟ್ ಒನ್ ಪ್ರಾಪರ್ಟಿ ನಾವು ತಗೊಳ್ಳೋದು ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್. ಸೊ +3 oxidation state decreases down the group. +3 oxidation state decreases down the group. ಅಂದ್ರೆ +3 ಯಾವ್ಯಾವ ಇರಬಹುದು? +3 R, +3 oxidation state. +3 oxidation state ನಾಗ ಎಲಿಮೆಂಟ್ ಬೋರಾನ್ ಇರ್ತೈತಿ ಮತ್ತೆ ಅಲ್ಯೂಮಿನಿಯಂ ಇರ್ತೈತಿ. ನೆಕ್ಸ್ಟ್ ಗ್ಯಾಲಿಯಂ ಬಂತು ಅಂತಂದ್ರೆ ಇದು +3 ಹೌದು, ಆಮೇಲೆ +1 ಹೌದು. ಇಂಡಿಯಂ ಅಂಡ್ thallium, they are exhibiting +1 is more stable. +1 is said to be more stable. ಇದು ಯಾಕಂತ ಕೇಳಿದ್ರೆ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. ಡೌನ್ ದ ಗ್ರೂಪ್ ಏನು ಅಪ್ಲೈ ಮಾಡ್ತೀವಿ ನಾವು? ಇನರ್ಟ್ ಪೇರ್ ಇಫೆಕ್ಟ್ ಅನ್ನ ಅಪ್ಲೈ ಮಾಡ್ತೀವಿ, ಹೌದಾ. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಈಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಥವಾ ಇದು ಬರೆಯೋ ಬದಲಾಗಿ ನಾವು ಹೆಂಗೆ ಬರೀಬಹುದು ಅಂದ್ರೆ ಡಿಕ್ರೀಸಸ್ ಅಂತ ತಗೊಂಡಿವಲ್ಲ ಈ ವರ್ಡ್, ಇದನ್ನು ಹೆಂಗೆ ಬರೀಬಹುದು? ಗ್ಯಾಲಿಯಂ ಈಸ್ ಲೆಸ್ than indium than, you can say that, thallium. ನೆಕ್ಸ್ಟ್ ಇಲ್ಲಿ ಯಾವ್ದೈತಿ? ಅಲ್ಯೂಮಿನಿಯಂ. ಬೋರಾನ್ ಅಂತೂ +3 ಇರ್ತೈತೆ, ಅಲ್ಯೂಮಿನಿಯಂ +3 ಇರ್ತೈತೆ. ಬಟ್ ಇದನ್ನ ಮೇ ಎಕ್ಸಿಸ್ಟ್ ಬೋತ್. ಇವೆರಡು ಏನಂತಂದ್ರೆ ಮೋರ್ ಸ್ಟೇಬಲ್ನಾಗ ಅದು +1 ಆಗಿ ಇರ್ತೈತಿ. ಅಂದ್ರೆ +3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಇಷ್ಟು ನಮಗೆ ಗೊತ್ತಿಲ್ಲ. ನಾವು ವಿಲ್ ಕಮ್ ಟು ನೋ +3 ಆಕ್ಸಿಡೇಷನ್ ಸ್ಟೇಟ್ನಾಗ ಇರ್ತಕ್ಕಂಥ ಬೋರಾನ್ ಮತ್ತು ಅಲ್ಯೂಮಿನಿಯಂ, ಅವು ನಾವು ಟ್ರೈವ್ಯಾಲೆಂಟ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಪ್ಪ? ಟ್ರೈವ್ಯಾಲೆಂಟ್ ಟ್ರೈವ್ಯಾಲೆಂಟ್ ಎಲಿಮೆಂಟ್ಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ದಾಗ ಇದನ್ನೇ ಕಂಟಿನ್ಯೂ ಮಾಡೋಣ. ಇನ್ ಟ್ರೈವ್ಯಾಲೆಂಟ್ means +3 oxidation state. +3 oxidation state elements. ಯಾವ್ಯಾವದವು? ಬೋರಾನ್ ಮತ್ತೆ ಅಲ್ಯೂಮಿನಿಯಂ, ಹೌದಲ್ಲ. ಟ್ರೈವ್ಯಾಲೆಂಟ್ ಅಂತಂದ್ರೆ ಇದು +3, ಇದ್ರ ಮೇಲೆ ಚಾರ್ಜ್ ಏನಿರ್ತೈತಿ? +3, ಇದ್ರ ಮೇಲೆ ಚಾರ್ಜ್ +3. ಡೈವ್ಯಾಲೆಂಟ್ ಅಂದ್ರೆ +2, ಮೋನೋವ್ಯಾಲೆಂಟ್ ಅಂದ್ರೆ +1, ಟೆಟ್ರಾವ್ಯಾಲೆಂಟ್ ಅಂತಂದ್ರೆ +3. ಸಪೋಸ್ ಅದನ್ನ ಮೈನಸ್ ಇರ್ತದೆ, ಮೈನಸ್ ಅದನ್ನು ಕೊಡ್ತೈತೆ ತಗೊಳತೈತೆ ಅಂತಕ್ಕಂಥದ್ದು ನಾವು ಲೇಟರ್ ಡಿಸ್ಕಸ್ ಮಾಡೋಣ. ಇನ್ ಟ್ರೈವ್ಯಾಲೆಂಟ್ ಎಲಿಮೆಂಟ್ಸ್, ದೀಸ್ ಆರ್ forming trivalent elements like boron and aluminum form electron deficient compounds. Electron deficient compounds. Electron deficient meaning ಏನು? ಅವುಗಳು ಆಕ್ಟೇಟ್ ಸ್ಟ್ರಕ್ಚರ್ನ ಪಡಿಲಿಕ್ಕೆ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಇರ್ತಾವು, ಹೌದಲ್ಲ. ಮತ್ತೆ ಯಾವ ಎಲೆಕ್ಟ್ರಾನ್ಗಳು ಕಡಿಮೆ ಹೊಂದಿರ್ತಾವಲ್ಲ ಅವಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತಂದ್ರೆ they are known as Lewis acids. They are known as
ಲೆವಿಸ್ ಆಸಿಡ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಕಮ್ಮಿ ಇದ್ದು ಅಂತಂದ್ರೆ ಅಥವಾ ಯಾವ ಸ್ಪೀಸಿಸ್ ಮೇಲೆ ಪ್ಲಸ್ ಸೈನ್ ಬರ್ತೈತಿ ಅವೆಲ್ಲದಕ್ಕೂ ಲೆವಿಸ್ ಆಸಿಡ್ಸ್ ಅಂತ ಕರಿತೀವಿ. ಲೆವಿಸ್ ಆಸಿಡ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಸ್ಪೀಸಿಸ್. 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಲೆವಿಸ್ ಆಸಿಡ್ ಅಂದ್ರೆ ಅರ್ಥ ಏನು? ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಸ್ಪೀಸಿಸ್. ಓಕೆ, ಇನ್ನು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು B3+ ಅಥವಾ AL 3+, ಹೌದಲ್ಲ? ಈಗ ನಾನು ಇಲ್ಲಿ ಎಕ್ಸಾಂಪಲ್ ಇದನ್ನ ತಗೊಂಡಿದ್ದಿಂದ ಬರಿಬಹುದು, ಮತ್ತೆ ಬೇರೆ ಬೇರೆ ತಗೋಬಹುದು. ಕಂಪೌಂಡ್ ಯಾವ್ದೈತಿ? ಸೊ ಐ ವಿಲ್ ಟೇಕ್ ದಟ್ ಕಂಪೌಂಡ್ ಆಸ್ BCl and next is Cl. ಇದಕ್ಕೆ ಏನಂತ ಕರಿತೀನಿ? ಬೋರಾನ್ ಟ್ರೈಕ್ಲೋರೈಡ್. ಕಂಪೌಂಡ್ ನೇಮ್ ಈಸ್ ಬೋರಾನ್ ಟ್ರೈಕ್ಲೋರೈಡ್. ಅಂದ್ರೆ ಈ ಬೋರಾನ್ ಸೆಂಟರ್ ಆಟಮ್ದಾಗ ಆಕ್ಟೇಟ್ ಸ್ಟ್ರಕ್ಚರ್ ಬರಬೇಕಿತ್ತು ಅಂದ್ರೆ ಟೋಟಲ್ 8 ಎಲೆಕ್ಟ್ರಾನ್ಸ್ ಅದ್ರ ಸುತ್ತ ಆಗಬೇಕು. ಅದು ಅದಾವ ಇಲ್ಲ ಅಂತ ಹೇಳಿ ನಾವು ಚೆಕ್ ಮಾಡೋಣ. ಇದರ ಹೆಸರು ಏನು? ಫಸ್ಟ್ ಬೋರಾನ್ ಟ್ರೈಕ್ಲೋರೈಡ್. ಬೋರಾನ್ ಟ್ರೈಕ್ಲೋರೈಡ್, ಹೌದಿಲ್ಲ? ಕ್ಲೋರಿನ್ ಆಟಮ್ಸ್ಗಳು ಎಲೆಕ್ಟ್ರಾನ್ ರಿಚ್. ಅದಕ್ಕೆ ಅವು ಏನು ಮಾಡತ್ತವ ಅಂದ್ರೆ ಬೋರಾನ್ದಾಗ ಏನು 3 ಎಲೆಕ್ಟ್ರಾನ್ಸ್ ಇದ್ದವಲ್ಲ, ನಾನು ನಿಮ್ಗೆ ಬರಿತೀನಿ. ವ್ಯಾಲೆನ್ಸ್ ಶೆಲ್ನಾಗ ಎಲೆಕ್ಟ್ರಾನ್ಸ್ ಎಷ್ಟಿದ್ದು? ಬೋರಾನ್ನಾಗ 3 ಇದ್ದು, ಹೌದಲ್ಲ? ಬೋರಾನ್ ಅಟಾಮಿಕ್ ನಂಬರ್ 5 1s2 ಅಂದ್ರೆ 1ನೇ ಶೆಲ್ನ ಕಂಪ್ಲೀಟ್ ಆದ್ಮೇಲೆ 2 ಎಲೆಕ್ಟ್ರಾನ್ಸ್. ಇನ್ನು ಉಳಿದ 3 ಎಲೆಕ್ಟ್ರಾನ್ಸ್ಗಳು 2ನೇ ಶೆಲ್ಲಿಗೆ ಬಂದಾಗ ಆ 3 ಎಲೆಕ್ಟ್ರಾನ್ಸ್ಗಳನ್ನ ನಾನು ಇಲ್ಲಿ ಬರ್ತೀನಿ. ಇನ್ನು ನೆಕ್ಸ್ಟ್ ಕ್ಲೋರಿನ್ ವ್ಯಾಲೆನ್ಸ್ ಶೆಲ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವು? 7 ಇರ್ತಾವೆ, ಹೌದಲ್ಲ? 7 ಇರ್ತಾವೆ. ನೆಕ್ಸ್ಟ್ ಇನ್ನೊಂದು ಕ್ಲೋರಿನ್ ತಗೋತೀವಿ, ಅದರ ವ್ಯಾಲೆನ್ಸ್ ಶೆಲ್ನಾಗ ಎಷ್ಟು ಇರ್ತಾವೆ ಎಲೆಕ್ಟ್ರಾನ್ಸ್? 7 ಇರ್ತಾವೆ, ಹೌದಲ್ಲ? ನೆಕ್ಸ್ಟ್ ಇನ್ನೊಂದು ಕ್ಲೋರಿನ್ ತಗೋತೀನಿ. ನೀವು ಇದನ್ನು ಇಲ್ಲಿಯರ ಬರಿಬಹುದು ಅಥವಾ ಈ ಸೈಡಿಗರ ಬರಿಬಹುದು, ಹಂಗೆ ಒಂದೇ ಕಡೆ ಪೊಸಿಷನ್ ಬರಿಬೇಕು ಅಂತೇನಿಲ್ಲ. ಹಿಂಗೆ ನಾನು ಬರ್ದೇನೆ. ಇನ್ನು ನೆಕ್ಸ್ಟ್ ಈ ಎಲೆಕ್ಟ್ರಾನ್ ಬೋರಾನ್ದಾಗಿಂದ ಒಂದು, ಕ್ಲೋರಿನ್ದಾಗಿಂದ ಒಂದು ಕಂಬೈನ್ ಆಗಿ ಏನಾಯ್ತು? ಒಂದು ಬಾಂಡ್ ಫಾರ್ಮೇಷನ್. ಬೋರಾನ್ದಾಗಿಂದ ಒಂದು ಎಲೆಕ್ಟ್ರಾನ್, ಆಮೇಲೆ ಕ್ಲೋರಿನ್ದಾಗಿಂದ ಕಂಬೈನ್ ಆಗಿ ಒಂದು ಬಾಂಡ್ ಫಾರ್ಮೇಷನ್, ಆಮೇಲೆ ಕ್ಲೋರಿನ್ ಬೋರಾನ್ ಕಂಬೈನ್ ಆಗಿ ಒಂದು ಬಾಂಡ್ ಫಾರ್ಮೇಷನ್. ಹಾಗೆ ಇಲ್ಲಿ ನಾನು ಏನು ಬರ್ತೀನಿ ಅಂತಂದ್ರೆ, ದಿಸ್ one line indicates 1 electron from boron and 1 electron from chlorine. ಈ ಕ್ಲೋರಿನ್ 8 ಆಗ್ತವೆ ನೋಡ್ರಿ ಔಟರ್ ಮೋಸ್ಟ್ನಾಗ. 1 2 3 4 5 6 7 8. ಮತ್ತೆ ಇಲ್ಲಿ ತಗೊಳ್ರಿ 1 2 3 4 5 6 7 8. ಇಲ್ಲಿ ತಗೊಳ್ರಿ 1 2 3 4 5 6 7 8. ಅಂದ್ರೆ ಕ್ಲೋರಿನ್ ಸ್ಯಾಟಿಸ್ಫೈ. ಹಾಗೆ ಬೋರಾನ್ ಸ್ಯಾಟಿಸ್ಫೈ ಆಗ್ತೈತೆ ನೋಡ್ರಿ. 1 2 3 4 5 6 6 ಅಷ್ಟೇ ಆಯ್ತು. ಅಂದ್ರೆ ಇನ್ನೂ 2 ಎಲೆಕ್ಟ್ರಾನ್ ಬೇಕು. ಹಂಗ ಯಾವುದಕ್ಕೆ ಎಲೆಕ್ಟ್ರಾನ್ ಬೇಕಾಗ್ಯಾವಲ್ಲ ಆ ಕಂಪೌಂಡ್ಸ್ಗಳನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಕಂಪೌಂಡ್ಸ್. Therefore boron trichloride is electron deficient species. Boron trichloride is electron deficient species. ಇದು ಕಂಪ್ಲೀಟ್ ಆಗಬೇಕಾಗಿತ್ತು, ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಬೇಕಾಗಿತ್ತು. ಅವಾಗ ಏನು ಮಾಡ್ತಾ ಇತ್ತು ಅಂತಂದ್ರೆ, ಇದು ಬೇರೆ ಕಡೆಯಿಂದ ಎಲೆಕ್ಟ್ರಾನ್ಸ್ ಅನ್ನು ತಗೋತೈತಿ. ಈಗ ಕೊಡೋರು ಯಾರದಾರು ಅದನ್ನು ನಾವು ನೋಡೋಣ. ಸೊ ವಿಚ್ ಗಿವ್ಸ್ ಎಲೆಕ್ಟ್ರಾನ್ ಟು ಬೋರಾನ್? ಈ ಕಂಪೌಂಡ್ BCl3. ಇದಕ್ಕೆ ಎಲೆಕ್ಟ್ರಾನ್ಸ್ ಯಾರು ಕೊಡತ್ತಾರ? NH3. ನೈಟ್ರೋಜನ್ ಅಟಾಮಿಕ್ ನಂಬರ್ 7 ಅಂದ್ರೆ 1s2. ಟೋಟಲ್ 5 ಎಲೆಕ್ಟ್ರಾನ್ಸ್ ಉಳಿತು, ಹೌದಲ್ಲ? ಈಗ 5 ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಸುತ್ತ ಅದಾವ ಅಂತಂದ್ರೆ ಹೈಡ್ರೋಜನ್ ಜೋಡಿ ಇದು ಒಂದು ಹೈಡ್ರೋಜನ್, ಒಂದು ಎಲೆಕ್ಟ್ರಾನ್ ನೈಟ್ರೋಜನ್ ಆಗಿ ಒಂದು ಕಂಬೈನ್ ಆಗಿ ಒಂದು ಬಾಂಡ್. ಇದು ಹೈಡ್ರೋಜನ್ ನೈಟ್ರೋಜನ್ ಆಗಿ ಒಂದು ಕಂಬೈನ್ ಆಗಿ ಒಂದು ಬಾಂಡ್. ಆಮೇಲೆ ಈ ಹೈಡ್ರೋಜನ್ ನೈಟ್ರೋಜನ್ ಕಂಬೈನ್ ಆಗಿ ಇನ್ನೊಂದು ಬಾಂಡ್. ಇನ್ನು 2 ಎಲೆಕ್ಟ್ರಾನ್ಸ್ ಉಳಿದು, ಆ 2 ಎಲೆಕ್ಟ್ರಾನ್ಸ್ ಉಳಿದಿದ್ದು ಏನು ಮಾಡತ್ತೈತಿ ಅಂತಂದ್ರೆ, ದಟ್ ಯೂಸ್ ಡೈರೆಕ್ಟ್ಲಿ ಟು ದ ಬೋರಾನ್. ಡೈರೆಕ್ಟ್ ಆಗಿ ಬೋರಾನ್ ಕೊಟ್ಟಿತ್ತು ಅಂತಂದ್ರೆ ಅವಾಗ ಏನಾಗ್ತೈತಿ? ಬೋರಾನ್ ಇಟ್ ಈಸ್ ಸೇಡ್ ಟು ಬಿ Cl ಆ್ಯಂಡ್ ನೆಕ್ಸ್ಟ್ ಈಗ ಒಂದೇ ಸಲಕ್ಕೆ 2 ಎಲೆಕ್ಟ್ರಾನ್ಸ್ ಕೊಡ್ತೈತಲ್ಲ, ಈ ಮಾರ್ಕನ್ನು ರೀಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಾವು ಕೋಆರ್ಡಿನೇಟ್ ಕೋವ್ಯಾಲೆಂಟ್ ಬಾಂಡ್ ಅಂತ ಕರಿತೀವಿ. ಕೋಆರ್ಡಿನೇಟ್ ಕೋವ್ಯಾಲೆಂಟ್ ಬಾಂಡ್. ಸೊ
ಈಗ ಯಾವುದು ಕೊಟ್ಟಿತ್ತು ಇದು ನೈಟ್ರೋಜನ್, ರಿಮೈನಿಂಗ್ ಈಸ್ ನಥಿಂಗ್ ಬಟ್ NH3. ಡೈರೆಕ್ಟ್ ಆಗಿ ನೀವು NH3 ಅಂತ ಬರೀರಿ ಅಥವಾ ನೈಟ್ರೋಜನ್ 3 ಹೈಡ್ರೋಜನ್ ಅದ ಅಂತ ಹೇಳಿ ತೋರಿಸ್ಬೇಡ್ರಿ. ಸೊ ದಿಸ್ ಸ್ಯಾಟಿಸ್ಫೈಸ್ ಆಕ್ಟೇಟ್ ಸ್ಟ್ರಕ್ಚರ್. ಈಗ ಇದು ಯಾವ್ದು ಎಲೆಕ್ಟ್ರಾನ್ ತಗೊಂಡೈತಿ ಅದಕ್ಕೆ ಏನಂತ ಕರಿಬೇಕು ಹೆಸರು? ಲೆವಿಸ್ ಆಸಿಡ್. ಎಲ್ಲಿಂದ ತಗೋತಿದ್ದು? ಅಮೋನಿಯಾದಾಗಿನ ತಗೋತು. ಅಮೋನಿಯಾದಾಗಿ ನೈಟ್ರೋಜನ್ ತಗೋತು. ಇನ್ನು ಇದು ಕೊಟ್ಟೈತೆ ನಂಗಾಯ್ತು, ನೈಟ್ರೋಜನ್ ಎಲೆಕ್ಟ್ರಾನ್ ಕೊಟ್ಟೈತಿ. ಕೊಟ್ಟಿದ್ದಕ್ಕೆ ಏನಂತ ಕರಿಬೇಕು ಹೆಸರು? ಲೆವಿಸ್ ಬೇಸ್. ಏನು ಕರಿಬೇಕು ಹೆಸರು ಅದಕ್ಕೆ? ಲೆವಿಸ್ ಬೇಸ್. ಯಾವ್ದು ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಇರ್ತೈತಿ ಲೆವಿಸ್ ಆಸಿಡ್, ಯಾವ್ದು ಎಲೆಕ್ಟ್ರಾನ್ ರಿಚ್ ಇರ್ತೈತಿ ಲೆವಿಸ್ ಬೇಸ್. ಅಮೋನಿಯಾ ಈಸ್ ಎಲೆಕ್ಟ್ರಾನ್ ರಿಚ್, ಲೆವಿಸ್ ಬೇಸ್. ಬೋರಾನ್ ಈಸ್, ಅದು ನೈಟ್ರೋಜನ್ ಇಲ್ಲಿ ಎಲೆಕ್ಟ್ರಾನ್ ರಿಚ್, ಬೋರಾನ್ ಎಲೆಕ್ಟ್ರಾನ್ ಡೆಫಿಸಿಯೆಂಟ್, ಇದಕ್ಕೆ ಲೆವಿಸ್ ಆಸಿಡ್ ಅಂತೀವಿ. ಹೌದಾ? ಸೊ ದಿಸ್ ಕಂಪ್ಲೀಟ್ ಕಂಪೌಂಡ್ ಈಸ್ electron deficient compound. This complete compound is electron rich compound. ಹೌದಾ ಇಲ್ಲ? ಲೆವಿಸ್ ಆಸಿಡ್, ಲೆವಿಸ್ ಬೇಸ್ ಇವೆರಡು ಕಂಬೈನ್ ಆದ್ಮೇಲೆ ಇದಕ್ಕೆ ಆಕ್ಟೇಟ್ ಸ್ಟ್ರಕ್ಚರ್ ಅನ್ನ ಬರ್ತೈತಿ. ಓಕೆ, ಹಂಗ ಈಗ ಬೋರಾನ್ ತಗೊಂಡಿನಿ ನಾನು. ನೆಕ್ಸ್ಟ್ ಒಂದು ತಗೋಬಹುದು. ನೆಕ್ಸ್ಟ್ ತಗೊಂಡಿರ್ತಕ್ಕಂಥದ್ದು ಅಥವಾ ಇದರ ಸ್ಟ್ರಕ್ಚರ್ ಒಂದು ಸ್ವಲ್ಪ ನಾವು ಮತ್ತೆ ಅನಾಲಿಸಿಸ್ ಮಾಡಿದ್ರೆ ಈ ಸ್ಟ್ರಕ್ಚರ್ ಯಾವ ತರ ಇರ್ತೈತಿ ಹಿಂಗರ ಬರೀಬಹುದು. ಆರ್ ಇಟ್ ಎಕ್ಸಿಸ್ಟ್ ಆಸ್, ಯು ಕ್ಯಾನ್ ಸೇ ದಟ್ ಟೆಟ್ರಾಹೆಡ್ರಲ್ ಇನ್ ನೇಚರ್. ಇದು ಹೆಂಗಿರ್ತೈತಿ, ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ತಾನು? ಟೆಟ್ರಾಹೆಡ್ರಲ್ ನೇಚರ್ನ ಕಾಣಿಸ್ತೈತೆ ಅಂತ ಹೇಳ್ತಾನೆ. ಇಟ್ ಈಸ್ ಟೆಟ್ರಾಹೆಡ್ರಲ್ ಇನ್ ನೇಚರ್. ಹೌದಲ್ಲ? ಇದು ಸ್ಟ್ರಕ್ಚರ್ ಹೆಂಗೆ ಕಾಣ್ತೈತೆ ನಿಮಗೆ? ಟೆಟ್ರಾಹೆಡ್ರಲ್. ಸ್ಟ್ರಕ್ಚರ್ ಹೆಂಗೈತಿ? ಟೆಟ್ರಾಹೆಡ್ರಲ್ ಐತಿ. ಹೌದಲ್ಲ? ಟೆಟ್ರಾಹೆಡ್ರಲ್ ಬಾಂಡ್ ಆಂಗಲ್ ಎಷ್ಟು ಇರ್ತೈತಿ? 108 ಡಿಗ್ರಿ 109.28 ಮಿನಿಟ್ಸ್ ಅಂತ. ಇದು ಒಂದು ಚಾಪ್ಟರ್ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ, ಅದು ಕೆಮಿಕಲ್ ಬಾಂಡಿಂಗ್ ಅಂತಕ್ಕಂಥದ್ದು. ಈಗ ನೀವು ಇಷ್ಟೇ ಬರೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದ್ರದ್ದು ಇನ್ನೂ ಒಂದು ಸ್ಟ್ರಕ್ಚರ್ನ ತೊಗೊಂಡಿದ್ರೆ ಈ ಫಾರ್ಮ್ ಕೂಡ ಬರೀಬೋದು. ಲೆಟ್ ಇಟ್ ಬಿ. ಈಗ ನಾನು ಬೋರಾನ್ ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಅಂತ ಹೇಳಿ ತೊಗೊಂಡೆ. ಹಂಗೆ ಅಲ್ಯೂಮಿನಿಯಂ ಕೂಡ ಏನಿರ್ತೈತಿ? ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಕಂಪೌಂಡ್ ಇರ್ತೈತಿ. ಅಲ್ಯೂಮಿನಿಯಂ ಕಂಪೌಂಡ್ ಯಾವ್ದು ತಗೋತೀನಿ ಅಂದ್ರೆ AlCl3 ತಗೋತೀನಿ. ಇಲ್ಲಿ ಯಾವ್ದು ತೊಗೊಂಡಿನಿ? ಬೋರಾನ್ ಟ್ರೈಕ್ಲೋರೈಡ್ ತೊಗೊಂಡು. ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ತಗೋತೀನಿ. ಸೊ ಅವಾಗ ಅಲ್ಯೂಮಿನಿಯಂ this is said to be Cl, this is said to be Cl, this is said to be Cl. ಈಗ ಇದನ್ನ ಏನಾಗ್ಲತ್ತೈತಿ? ಮತ್ತೆ ಈ ಅಲ್ಯೂಮಿನಿಯಂ ಸುತ್ತ ಬರೀ 6 ಎಲೆಕ್ಟ್ರಾನ್ಸ್ ಆಗ್ತಾವ. ಅಂದ್ರೆ 8 ಆಗಬೇಕು ಆಕ್ಟೇಟ್ ಸ್ಟ್ರಕ್ಚರ್ ಪಡಿಲಿ. 8 ಇಲ್ಲ, 6 ಅದ. ಹೆಂಗೆ ಅದಾವು? ಅಲ್ಯೂಮಿನಿಯಂದಾಗಿಂದು 1, ಕ್ಲೋರಿನ್ದಾಗಿಂದು 1. ಆಲ್ರೆಡಿ ನಾನು ತೋರಿಸಿನಿ ಇದಕ್ಕೆ. ಅದೇ ಸೇಮ್ ಅಲ್ಯೂಮಿನಿಯಂ 1, ಕ್ಲೋರಿನ್ 1, ಅಲ್ಯೂಮಿನಿಯಂ 1, ಕ್ಲೋರಿನ್ 1. ಹಿಂಗೆ ಟೋಟಲ್ ಆಗಿ 1 2 3 4 5 6 ಹೌದಲ್ಲ? 6 ಎಲೆಕ್ಟ್ರಾನ್ಸ್ ಆದವು. ಅಂದ್ರೆ ಮತ್ತೆ ಇದಕ್ಕೂ ಕೂಡ ಏನು ಬೇಕು ಅಂತಂದ್ರೆ ಇನ್ನು 2 ಎಲೆಕ್ಟ್ರಾನ್ಸ್ ಬೇಕು, ಅದು ಆಕ್ಟೇಟ್ ಸ್ಟ್ರಕ್ಚರ್ ಅನ್ನ ಆಗ್ಲಿಕ್ಕೆ. ಆ 2 ಎಲೆಕ್ಟ್ರಾನ್ಸ್ ಇದು ಬೇರೆ ಕಡೆ ತಗೊಳಂಗಿಲ್ಲ, ಇದು ಇನ್ನೊಂದು ಮಾಲಿಕ್ಯೂಲ್ ಇದ್ರ ಜೋಡಿ ಜಾಯಿನ್ ಆಗ್ತೈತಿ. ಸೊ ದಟ್ ಜಾಯಿನ್ ಮಾಲಿಕ್ಯೂಲ್ ಇಸ್ ಸೇಡ್ ಟು ಬಿ, ಐ ವಿಲ್ ಟೇಕ್ ಆಸ್ ದಿಸ್ ಇಸ್ Cl and this is Al and this is Cl and this is So this form is called as dimer ಅಂತ ಕರೀತೀವಿ. ಏನಂತ ಕರಿತೀವಿ ಇದಕ್ಕೆ? ಇದು AlCl3 ಕಂಬೈನ್ ಆಯ್ತು. ಏನಾಯ್ತು? AlCl3. ಇನ್ನೊಂದು ಮಾಲಿಕ್ಯೂಲ್ ಯಾವುದು? AlCl3. ಹೌದಲ್ಲ? AlCl3. ಹೌದಲ್ಲ? 3 ಅದಾವ ಟೋಟಲ್. Cl ಗಳು ಎಷ್ಟು ಅದಾವ? 3 ಅದಾವ. ಇಲ್ಲಿ ಅಲ್ಯೂಮಿನಿಯಂ 1, ಆಮೇಲೆ Cl ಎಷ್ಟು ಅದಾವ? 1 2 3. ಹಿಂಗೆ ಇವೆರಡು ಕಂಬೈನ್ ಆಗಿ ಫಾರ್ಮ್ ಆಯ್ತು. ಇದಕ್ಕೆ ನಾವೇನಂತ ಕರಿತೀವಿ? 2 molecules of aluminum chloride, aluminum trichloride ಅಥವಾ chloride. 2 molecules of aluminum chloride, they are forming a dimer. They are forming a dimer. Dimer means 2 molecules ಅಂತ ನಾನು. ಅವಾಗ ಇದರ ಸ್ಟ್ರಕ್ಚರ್ ಏನಂತ ತೋರಿಸ್ಕೊಡೋದೈತಿ? ಡೆಫಿನೆಟ್ಲಿ ಇಟ್ ಇಸ್ ಸೇಡ್ ಟು ಬಿ somewhat tetrahedral nature. ನಾನು ಈಗ ಬರ್ತೀನಿ, ಇದು ಯಾವ ಥರ ಕಾಣಿಸ್ತಿರ್ತೈತೆ ನನಗೆ? ಟೆಟ್ರಾಹೆಡ್ರಲ್. ನನಗೀಗ ಕರೆಕ್ಟಾಗಿ ಹಿಂಗೆ ಇದನ್ನ ಬಾಂಡ್ ಅಂತಲ್ಲ. ಸೊ
ಇಟ್ಸ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಟೆಟ್ರಾಹೆಡ್ರಲ್ ಅಂತೇಳಿ ಕನ್ಸಿಡರ್ ಮಾಡಿ. ಈಗ ಇದ್ರದ್ದಾಗಿರ್ತಕ್ಕಂಥ ಇಲ್ಲಿ ಬಾಂಡ್ ಆ್ಯಂಗಲ್ ಐತಿ 101 ಡಿಗ್ರಿ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಬಾಂಡ್ ಆ್ಯಂಗಲ್ ಬರ್ತೈತಿ. ಸೊ ದಿಸ್ ಇಸ್ ಸೇಡ್ ಟು ಬಿ ಒನ್ ಬಾಂಡ್ ಆ್ಯಂಗಲ್ ಆ್ಯಂಡ್ ಹಿಯರ್ ಇಟ್ ಇಸ್ ಆಲ್ಸೋ ಸೇಡ್ ಟು ಬಿ ಒನ್ ಬಾಂಡ್ ಆ್ಯಂಗಲ್. 118 ಡಿಗ್ರಿ ಆ್ಯಂಡ್ ಇಟ್ ಈಸ್ 79 ಡಿಗ್ರಿ. ಈ ಥರ ಇರ್ತಕ್ಕಂಥದ್ದು ಬಾಂಡ್ ಆ್ಯಂಗಲ್. ಸೊ ಇಟ್ ಈಸ್ ಸಮ್ವಾಟ್ ಟೆಟ್ರಾಹೆಡ್ರಲ್ ನೇಚರ್ನಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ. ಇನ್ನು ನಾನು ಇದನ್ನು ಹೇಳ್ತಕ್ಕಂಥದ್ದು ಒಂದು ಮೀನಿಂಗ್ ಏನು ಅಂತಂದ್ರೆ 13ನೇ ಗ್ರೂಪ್ನಾಗ ಬೋರಾನ ಮತ್ತು ಅಲ್ಯೂಮಿನಿಯಂಗಳು ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಕಂಪೌಂಡ್ ಆಗಿರ್ತಾವು. ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಅಂದ್ರೆ ಏನು ಮೀನಿಂಗ್? ಎಸ್, ಯಾವಕ್ಕೆ ಆಕ್ಟೇಟ್ ಸ್ಟ್ರಕ್ಚರ್ ಆಗಲಿಕ್ಕೆ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಇರ್ತಾವಲ್ಲ ಅಂಥ ಕಂಪೌಂಡ್ ಎಲ್ಲದಕ್ಕೂ ನಾವು ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಅಂತ ಕರಿತೀವಿ. ಬೋರಾನ್ ಟ್ರೈಕ್ಲೋರೈಡ್ ಅಂತ ತಗೊಂಡಿದ್ರೆ ಈ ಬೋರಾನ್ ಸುತ್ತ 8 ಎಲೆಕ್ಟ್ರಾನ್ ಆಗಬೇಕಾಗಿತ್ತು. 8 ಇಲ್ಲ, ಎಷ್ಟು ಅದಾವು? 6 ಅದಾವು. 6 ಹೆಂಗದಾವ? ಬೋರಾನ್ದಾಗಿಂದು ಒಂದು, ಕ್ಲೋರಿನ್ದಾಗಿಂದು ಒಂದು ಕಂಬೈನ್ ಆಗಿ ಒಂದು ಬಾಂಡ್. ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್. 1 ಬಾಂಡ್ ಮೀನ್ಸ್ 2 ಎಲೆಕ್ಟ್ರಾನ್ಸ್. ಹಂಗೆ ಎಷ್ಟು ಟೋಟಲ್ ಆಗಿ 3 ಬಾಂಡ್ ಅದಾವ, 6 ಎಲೆಕ್ಟ್ರಾನ್ಸ್ ಆಯ್ತು. 8 ಆಗಿಲ್ಲ, ಇನ್ನೆರಡು ಎಲೆಕ್ಟ್ರಾನ್ಸ್ ಬೇಕಾಗಿತ್ತು. ಅದಕ್ಕೆ ಬೇಕಲ್ಲ ಇನ್ನೂ ಎಲೆಕ್ಟ್ರಾನ್ಸ್, ಅದಕ್ಕೆ ನಾವು ಎಲೆಕ್ಟ್ರಾನ್ ಡೆಫಿಸಿಯೆಂಟ್ ಅಂತ ಕರಿತೀವಿ. ಹಾಗೆ ಅಲ್ಯೂಮಿನಿಯಂ ಕೂಡ ತಗೋತೀವಿ, ಹೌದಲ್ಲ? ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಟೋಟಲ್ 3 ಬಾಂಡ್ ಅದಾವ ಅಂದ್ರೆ 6 ಎಲೆಕ್ಟ್ರಾನ್ಸ್ ಆಯ್ತು. ಇನ್ನೆರಡು ಎಲೆಕ್ಟ್ರಾನ್ಸ್ ಬೇಕಾಗಿತ್ತು. ಆ ಬೇಕಾಗಿದ್ದ ಎಲೆಕ್ಟ್ರಾನ್ಸ್ ಎಲ್ಲಿಂದ ತಗೊಳತೈತಿ? ಇಲ್ಲಿಂದ ತಗೊಳತೈತಿ, ಹೌದಲ್ಲ? ಸೊ ಇಟ್ ಕಂಪ್ಲೀಟ್ಸ್ ದ ಆಕ್ಟೇಟ್ ಸ್ಟ್ರಕ್ಚರ್. This is nothing but the oxidation state of the 13 group elements. mainly ನಾವು ಬೋರಾನ ಮತ್ತು ಅಲ್ಯೂಮಿನಿಯಂ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತೀವಿ. ಇನ್ನು ಅಲ್ಯೂಮಿನಿಯಂ ಟ್ರೈವ್ಯಾಲೆಂಟ್ ಕಂಪೌಂಡ್ಗಳು ಹೈಡ್ರಾಲಿಸಿಸ್ ಆದಮೇಲೆ ನಮಗೆ ಒಂದು ಟೈಪ್ ಆಫ್ ಕಂಪೌಂಡನ್ನು ಕೊಡ್ತೈತಿ. ವಾಟ್ ಈಸ್ ದಟ್ ಕಂಪೌಂಡ್? ಅಲ್ಯೂಮಿನಿಯಂ ಇನ್ ಟ್ರೈವ್ಯಾಲೆಂಟ್ ಸ್ಟೇಟ್, ಟ್ರೈವ್ಯಾಲೆಂಟ್ ಇರ್ತೈತಿ, ಹೌದಾ ಇಲ್ಲ? ಅಲ್ಯೂಮಿನಿಯಂ ಕ್ಲೋರೈಡ್ ಹೈಡ್ರಲೈಸ್ಡ್ ಇನ್ ವಾಟರ್. ಹೈಡ್ರಲೈಸ್ಡ್ ಮೀನ್ಸ್ ನೀರಿನ ಹಾಕಿದ ಕೂಡಲೇ ಅದನ್ನ ರಿಯಾಕ್ಷನ್ ಆಗುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ ಇಷ್ಟು ಬರೆದ್ರೆ ಗೊತ್ತಾಗ್ತದೆ. ಅಲ್ಯೂಮಿನಿಯಂ ಕ್ಲೋರೈಡ್ ಹೈಡ್ರಲೈಸ್ಡ್ ಇನ್ ವಾಟರ್. ಓಕೆ, ಈಗ ಯಾಕಿದ ಹೈಡ್ರಲೈಸ್ ಆಗ್ಲತ್ತೈತಿ? ವಾಟರ್ ಈಸ್ ಎ ಕೋವೆಲೆಂಟ್ ಕಾಂಪೌಂಡ್. ದಿಸ್ ಇಸ್ ಆಲ್ಸೋ ಕೋವೆಲೆಂಟ್ ಕಾಂಪೌಂಡ್. ಅಥವಾ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂಥವು ಮ್ಯಾಕ್ಸಿಮಮ್ ಆಗಿ ಕೋವೆಲೆಂಟ್ ಇರ್ತಾವೆ. ಫಾರ್ಮಿಂಗ್ MOH 4 times minus ಟೈಪ್ ಆಫ್ ಕಾಂಪೌಂಡ್ಸ್, ಹೌದಲ್ಲ? ಅಥವಾ ಅದನ್ನು ನಾನು ಹೆಂಗೆ ತಗೋತೀನಿ ಅಂತಂದರೆ AlCl3 ಪ್ಲಸ್ H2O ಇವು ಕಂಬೈನ್ ಆದಮೇಲೆ ಸೊ ಇಟ್ ಗಿವ್ಸ್ ದ ಕಂಪೌಂಡ್ ಆಸ್ AlOH 4 times. ಈ ಫಾರ್ಮ್ನಾಗ ಕೊಡತೈತೆ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿರ್ತಕ್ಕಂಥದ್ದು. ಬಟ್ ಆ್ಯಕ್ಚುಲಿ ಇದನ್ನು ಮೈನಸ್ ಅಂದರೆ ಏನಾಗ್ತೈತಿ? ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಬರೀತೀನಿ. ಮೈನಸ್ ಅಂದರೆ NaAlOH 4 times, ಹೌದಲ್ಲ? NaAlOH 4 times. ಇದ್ರ ಬದಲಾಗಿ ನಾನು ಏನು ಮಾಡತ್ತಿದ್ದೆ ಅಂತಂದ್ರೆ ಇದನ್ನು ಬರೆಯುತ್ತೇನೆ. ಅದರ ಅರ್ಥ ಏನು? ಇದು ಸೋಡಿಯಂ ಹೈಡ್ರಾಕ್ಸೈಡ್ನಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ನೀರು ಎಲ್ಲ ಕೂಡಿಸಿ ನಾವು ರಿಯಾಕ್ಷನ್ನ ತೊಗೊಂಡಿದ್ದು. ಅದು ನಮ್ಮ ರಿಯಾಕ್ಷನ್ ಬೇಕಾಗಿಲ್ಲ, ನಾವು ಬೇರೆ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಈ ಕಂಪೌಂಡ್, ಈ ಟೈಪ್ ಆಫ್ ಕಂಪೌಂಡ್ ಫಾರ್ಮ್ ಆಗ್ತೈತಿ ಅಂತ ತೋರಿಸಿ. ಅಂದ್ರೆ M ಮೀನ್ಸ್ AlOH 4 times. ಸಪೋಸ್ ನಾನು Na ತೆಗೆದ ಅಂತಂದ್ರೆ Na ಪ್ಲಸ್ ಇರ್ತೈತಿ. ಈ ಹೋಲ್ ಸ್ಪೀಸಸ್ ಮೇಲೆ ಚಾರ್ಜ್ ಬರ್ತೈತಿ, ಮೈನಸ್ ಬರ್ತೈತಿ, ಹೌದಲ್ಲ? ಅದ್ರದ್ದು ಏನು ಫಾರ್ಮ್ ಅನ್ನಂಗಾಯ್ತು? NaCl ಫಾರ್ಮ್ ಆಯಿತು.
ಸಪೋಸ್ ಡಿಕಂಪೋಸ್ ನೀರ್ನಾಗ ಹಾಕ್ಲತ್ತೀನಿ ನಾನು ಡಿಕಂಪೋಸ್ ಮಾಡಿದ್ರೆ ಏನಾಗ್ತೈತಿ Na+Cl ಮೈನಸ್ Cl ಅಂದ್ರೆ ಯಾವುದು ಇಷ್ಟು ಕಂಪ್ಲೀಟ್ ಪೋರ್ಷನ್ ಅಂತ ಹೌದಲ್ಲ ಅದಕ್ಕೆ ನಾನು ಹೆಂಗೆ ಬರಿತೀನಿ ಇದನ್ನ ಇಲ್ಲಿ ದಟ್ ಈಸ್ ಇದನ್ನ ಬರೀರಿ ಅಥವಾ ಈ ಫಾರ್ಮ್ನರ ಬರೀರಿ ಈ ಫಾರ್ಮ್ ಎಮ್ ಅಂದ್ರೆ ಏನು Al ಅಂತ ಹೌದಲ್ಲ ಮೈನಸ್ ಸೈನ್ ಅಂದ್ರೆ ಏನು ಇಲ್ಲಿ ಹಿಂದೊಂದು ಏನೋ ಐತಿ ಅಂತ ಏನದನ್ನ Na ಐತಿ ಅಂತ ನಿಮಗೆ ಬಹಳ ಕನ್ಫ್ಯೂಸ್ ಆಗ್ತಿತ್ತು ಅಂತಂದ್ರೆ ಇದನ್ನ ತೆಗೆದು ಅದೇ ಒಂದು ಫಾರ್ಮನ್ನು ಬರ್ಕೊಳ್ರಿ ಅಂದ್ರೆ ನೀರಿನಾಗ ಈ ಕಂಪೌಂಡ್ ಏನು ಕೊಡ್ತೈತಿ ನಮಗಂದ್ರೆ ಈ ಟೈಪ್ ಕಾಂಪೌಂಡನ್ನು ಕೊಡ್ತೈತಿ ಅಷ್ಟೇ ತಿಳ್ಕೊಂಡ್ರಿ ಹೌದಾ ಓಕೆ ಇನ್ನು ಅದ್ರದ್ದು ಹೈಬ್ರಿಡೈಸೇಷನ್ ಏನಿರ್ತೈತಿ ಸ್ಟ್ರಕ್ಚರ್ ಏನಿರ್ತೈತಿ ಅದನ್ನು ನಾವು ನೋಡ್ತಿರ್ತೀವಿ ಅದು ಆ್ಯಕ್ಚುಲಿ ಡಿಟೇಲ್ ಆಗಿ ನಾವು ಕೆಮಿಕಲ್ ಬಾಂಡಿನ ನೋಡ್ತೀವಿ ಇದಕ್ಕೆ ಟೆಟ್ರಾಹೆಡ್ರಲ್ ನೇಚರ್ ಇರ್ತೈತಿ ಟೆಟ್ರಾಹೆಡ್ರಲ್ ಯಾವ ಟೆಟ್ರಾಹೆಡ್ರಲ್ ಇರ್ತೈತಿ ಹೈಬ್ರಿಡೈಸೇಷನ್ sp3 ಇರುತ್ತೆ ಇದು sp3 sp2 spml sp3d2 ಇವೆಲ್ಲ ಏನು ಟೈಪ್ ಅಂತ ಹೇಳಿ ಇನ್ನೊಂದು ಚಾಪ್ಟರ್ ನೋಡಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಇದ್ರ ಬಗ್ಗೆ ಏನು ಕ್ವಶನ್ಸ್ ಇದ್ದು ಅಂತಂದ್ರೆ ನಾನು ಆ ಚಾಪ್ಟರ್ಗಳ ಮುಂದೆ ನಿಮ್ಗೆ ಕಂಪ್ಲೀಟ್ ಮಾಡ್ತೀನಿ ಇವಾಗ ಇದು ಪಿರಿಯಾಡಿಕ್ ಟೇಬಲ್ ರಿಲೇಟೆಡ್ ಐತಿ ಅಂತ ಹೇಳಿ ಅಂತ ತಗೊಂಡು ಅದನ್ನು ಬಿಟ್ಟರೆ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಎಲ್ಲ ಮತ್ತು ಬೇರೆ ಚಾಪ್ಟ್ರಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ ಹೌದಾ ಸೊ ಒಂದು ವರ್ಡ್ ಏನು ಬರ್ತೀನಿ AlCl3 hydrolyzed AlCl3 hydrolyzed in water forming the compound like MOH 4 times minus ಹೌದಲ್ಲ M ಜಾಗದಾಗ ಏನಿಲ್ಲ ವೇರ್ M is nothing but Al ಅಂತ ಮೈನಸ್ ಅಂದ್ರೆ ಅರ್ಥ ಏನು ಇದ್ರ ಹಿಂದೆ Na ಐತಿ ಅಂತ ತೋರಿಸ್ಕೊಟ್ಟ ಓಕೆ ಇನ್ನು ನೆಕ್ಸ್ಟ್ ಇದು ಅಲ್ಯೂಮಿನಿಯಂ ಇನ್ನೊಂದು ಟೈಪ್ ಆಫ್ ಕಂಪೌಂಡ್ಸು ಫಾರ್ಮ್ ಮಾಡ್ಬೋದು ಅದು ಆಸಿಡಿಫೈಡ್ ಅಂದ್ರೆ ಸ್ವಲ್ಪ ಆಸಿಡ್ ಹಾಕ್ತೀವಿ ಆಮೇಲೆ ಸ್ವಲ್ಪ ನೀರು ಹಾಕ್ತೀವಿ ಅರ್ಥ ಆಗ್ತಿಲ್ಲ ಇದೇ ಕಂಪೌಂಡ್ ಸ್ವಲ್ಪ ಆಸಿಡ್ ಮತ್ತು ಸ್ವಲ್ಪ ನೀರು ಹಾಕಿದ್ರೆ ಯಾವ ಟೈಪ್ ಆಫ್ ಕಂಪೌಂಡ್ ಫಾರ್ಮ್ ಆಗ್ತೈತಿ ಇಟ್ ಫಾರ್ಮ್ಸ್ Al H2O Al H2O 6 times ಆಮೇಲೆ 3 ಯಾವ ಟೈಪ್ Al H2O 6 ಟೈಮ್ಸ್ ಚಾರ್ಜ್ ಅನ್ನೋದ್ರ ಮೇಲೆ 3+ ಬರ್ದಿದ್ರೆ ಇದರ ಹಿಂದೆ ಏನಿರ್ತೈತಿ ಸಾರಿ ಈ ಕಡೆ ಈ ಸೈಡಿಗೆ ಏನಿರ್ತೈತಿ ಇಲ್ಲಿ ಏನೋ ಒಂದು ಕಂಪೌಂಡ್ ಐತೆ ಅಂತ ತೊಗೊಂಡಾಗ ಅದು ಕಂಪೌಂಡ್ ಯಾವ್ದು ಇರ್ತೈತಿ ಆಲ್ಮೋಸ್ಟ್ Cl3 ಇರುತ್ತೆ ಹೌದಲ್ಲ ಈ Cl3 ಅಂದ್ರೆ ಒಂದು Cl ಒಂದು ಮೈನಸ್ 3 Cl ಅಂದ್ರೆ 3 ಮೈನಸ್ ಅಂತ 3 ಮೈನಸ್ ಅದು 3+ ಚಾರ್ಜ್ ಕಂಪ್ಲೀಟ್ ಆಯ್ತು ಹೌದಾ ಈಗ ಈ ಕಂಪೌಂಡ್ ಯಾವಾಗ ಫಾರ್ಮ್ ಆಗ್ತೈತೆ ಅಂತ ಹೇಳ್ತೀನಿ AlCl3 ಆಮೇಲೆ ಸ್ವಲ್ಪ ಆಸಿಡ್ ಆಮೇಲೆ ವಾಟರ್ ಇಷ್ಟೆಲ್ಲ ಮಿಕ್ಸರ್ ತಗೊಂಡಿದ್ರೆ ಈ ಕಂಪೌಂಡ್ ಅನ್ನ ಸಿಗ್ತೈತಿ ಈ ಚಾರ್ಜ್ ಇಲ್ಲಿ 3 Cl ಅದಾವಂತ ತೋರಿಸ್ಕೊಟ್ಟಂಗ Cl3 ಅದಾವಂತ ತೋರಿಸ್ಕೊಟ್ಟಂಗ ಅದಕ್ಕೆ ಇದು ಬರಿಬಹುದು ಇದು ಬರ್ದಿದ್ರೆ ಈ ಚಾರ್ಜ್ ಬರೆಯಂಗಿಲ್ಲ ಚಾರ್ಜ್ ಬರೆದ್ರೆ ಇದನ್ನು ಬರೆಯಂಗಿಲ್ಲ ಇದು ಚಾರ್ಜ್ ಅನ್ನ ಬರ್ದೆ ಮತ್ತೆ ನಿಮಗೆ ಡೌಟ್ ಬಂದು ಇದನ್ನ ಇಲ್ರಿ ನಮಗೆ ಇದನ್ನ ತಿಳಿಯಂಗಿಲ್ರಿ ತಿಳಿಯತಿಲ್ರಿ ಹಿಂಗೆ ಏನಾರ ಅನ್ಸಿತ್ತು ಅಂದ್ರೆ ತಿಳ್ಕೊಳ್ಳೋದ ಹಾಗೆ ಬಿಡಿ ನಾನು ಇದನ್ನ ನೋಟ್ಸ್ ಕೊಟ್ಟಿರ್ತೀನಿ ಹಾಗೆ ನಿಮ್ಗೆ ಆಸ್ ಇಟ್ ಈಸ್ ಈಗ ಈ ಚಾಪ್ಟರ್ನಾಗ ಏನು ಡಿಸ್ಕಸ್ ಮಾಡೋದು ಬೇಡ ಇನ್ನೊಂದು ಚಾಪ್ಟರ್ ಐತಿ ಆ ಚಾಪ್ಟರ್ನಲ್ಲಿ ನಿಮ್ಗೆ ಡಿಟೇಲ್ ಆಗಿ ಅದನ್ನ ಏನು ಬರ್ತೈತಿ ಹೈಬ್ರಿಡೈಸೇಷನ್ ಅದನ್ನೆಲ್ಲ ತಿಳಿಸ್ತದೆ ಇದು ಸುಮ್ಮನೆ ಆ ಕಂಪೌಂಡ್ ನಿಮಗೆ ಹಿಂಗೆ ಬರ್ತಾವಂತ ತೋರ್ಸತ್ತೀನಿ ಇನ್ನೇನು ತೋರಿಸಿದ್ನಲ್ಲ ಅಷ್ಟೇ ನೆನಪಿಟ್ಕೊಳ್ರಿ ಇನ್ನು ಯಾವುದು ಮೆಟಲ್ ಸುತ್ತ ಹಿಂಗೆ ಆರ್ ಅಂತ ಬರ್ತೈತಲ್ಲ ಅಂದರೆ ಅಲ್ಯೂಮಿನಿಯಂ ತೊಗೊಂಡಿನಿ ಈ ಅಲ್ಯೂಮಿನಿಯಂ ತೊಗೊಂಡಿದ್ದು ಏನು ತೋರಿಸತೈತಿ ಅದ್ರ ಸುತ್ತ 6 ವಾಟರ್ ಮಾಲಿಕ್ಯೂಲ್ ಅದಾವಂತ ತೋರಿಸ್ಕೊಡತೈತಿ ಈ 6 ವಾಟರ್ ಮಾಲಿಕ್ಯೂಲ್ ತೋರಿಸ್ಕೊಟ್ಟಿದ್ದು ನಾವೇನಂತ ಕರಿಬೇಕು ಸೊ ದಟ್ ಸ್ಟ್ರಕ್ಚರ್ ಇಸ್ ಸೆಡ್ ಟು ಬಿ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಏನಂತ ಕರಿತೀವಿ octahedral and hybridization is sp3d2 don't ask any questions on this sp3d2 ಡಿಟೇಲ್ ಆಗಿ ಅದನ್ನ ಚಾಪ್ಟರ್ ನಲ್ಲಿ ನಾವು ತಗೋತೀವಿ ಇದು ಎರಡೇ ಕಾನ್ಸೆಪ್ಟ್ ಬರ್ತೈತೆ ಅದರ ಸಲುವಾಗಿ ಇದನ್ನ ಸ್ವಲ್ಪ ನಾವು ಇಲ್ಲಿ ತಗೊಳ್ಳೋದು ಬೇಡ ಅಂದ್ರೆ ಮತ್ತೆ ನೀವು ನೆನಪು ಹೋಗ್ತಿರ್ತೈತೆ ನನಗೆ ಇಂಪಾರ್ಟೆಂಟ್ ಏನಾಗೈತಿ ಇಲ್ಲಿ ಪಿರಿಯಾಡಿಕ್ ಟೇಬಲ್ ರಿಲೇಟೆಡ್ ಅನ್ನು ನಾವು ಕಲಿತೀವಿ ಅದರ ಸಂಬಂಧ ಅಷ್ಟೇ ನಾನು ಡಿಸ್ಕಸ್ ಮಾಡ್ತೀನಿ ಓಕೆ ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ಮುಗೀತು ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಡೈರೆಕ್ಟ್ ಹೋಗೋಣ ರಿಯಾಕ್ಟಿವಿಟಿ
ಈಗ ನಾನೆಲ್ಲ ತಗೊಂಡಿದ್ದು ಯಾವ ಕೇಸಸ್ನಲ್ಲಿ, ಆಕ್ಸಿಡೇಷನ್ ಸ್ಟೇಟ್ ಕೇಸಸ್ನಲ್ಲಿ. ನೆಕ್ಸ್ಟ್ ಒನ್ ಈಸ್ reactivity towards air ಅಂತಂದ್ರೆ ಆಕ್ಸಿಜನ್. ಯೂಶ್ವಲಿ ಬೋರಾನ್ ಹಾರ್ಡ್ ನಾನ್ ಮೆಟಲ್ ಐತಿ, ಅದನ್ನ ಹಂಗೆ ಡೈರೆಕ್ಟ್ ಆಗಿ ರಿಯಾಕ್ಷನ್ ಆಗಂಗಿಲ್ಲ. ಆದರೂ ಕೂಡ ಎಮಾರ್ಫಸ್ ಬೋರಾನ್ ಐತಲ್ಲ, ಎಮಾರ್ಫಸ್ ಬೋರಾನ್ ಏನು ಮಾಡ್ತೈತಿ, ಕ್ರಿಸ್ಟಲೈನ್ ರಿಯಾಕ್ಷನ್ ಆಗಂಗಿಲ್ಲ. ಎಮಾರ್ಫಸ್ ಬೋರಾನ್ ಏರ್ ಜೋಡಿ ಹೀಟ್ ಮಾಡಿದರೆ ನಮಗೆ ಆಕ್ಸೈಡ್ಸ್ ಅನ್ನು ಕೊಡ್ತೈತಿ. ಸೊ E ಪ್ಲಸ್ O2, E ಪ್ಲಸ್ O2, E ಮೀನ್ಸ್ here ಎಲಿಮೆಂಟ್ ಬೋರಾನ್ ತಗೋಬಹುದು ಅಥವಾ ಅಲ್ಯೂಮಿನಿಯಂ ತಗೋಬಹುದು. E ಮೀನ್ಸ್ ಎಲಿಮೆಂಟ್. ಯಾವ್ಯಾವ ತಗೊಂಡಿದ್ದ ಎಲಿಮೆಂಟ್, ಬೋರಾನ್ ಮತ್ತು ಅಲ್ಯೂಮಿನಿಯಂ. ಬೋರಾನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, +3, ಆಕ್ಸಿಜನ್ ಎಷ್ಟು, -2. ಹೆನ್ಸ್ ದ ಫಾರ್ಮುಲಾ ಈಸ್ E2O3. ಫಾರ್ಮುಲಾ ಈಸ್ E2O3. ಕ್ರಾಸ್ ಮಾಡಿದ್ರೆ ಏನಾಗ್ತೈತಿ, E2 ಆಮೇಲೆ O3. ಸೊ ಫಾರ್ ಇಟ್ ಬ್ಯಾಲೆನ್ಸಿಂಗ್ ದಟ್ ಈಸ್ 2 ಆ್ಯಂಡ್ ದಿಸ್ ಈಸ್ ಫಾರ್ ಬ್ಯಾಲೆನ್ಸಿಂಗ್ 3. ಹೌದಿಲ್ಲ? ಇದು 4 ತಗೋಬೇಕಾಗ್ತೈತೆ. ಇದು 4 ತಗೊಂಡು ಇದು 2 ತಗೊಂಡಿದ್ರೆ ನಾವು ಇಟ್ ಈಸ್ ಬ್ಯಾಲೆನ್ಸ್ಡ್. ಹೌದಾ? ಓಕೆ. ಇನ್ನು ನೀವೆರಡು ಕಂಪ್ಲೀಟ್ ಮಾಡಬೇಕು ಎಕ್ಸಾಂಪಲ್ಸ್. ಏನು ಕಂಪ್ಲೀಟ್ ಮಾಡಬೇಕು, ಬೋರಾನ್ ಪ್ಲಸ್ ಆಕ್ಸಿಜನ್ ಹೆಂಗೆ ರಿಯಾಕ್ಷನ್ ಆಗ್ತೈತಿ, ಆಮೇಲೆ ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ನೀವೇ ಇದನ್ನು ಕಂಪ್ಲೀಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೈಟ್ರೋಜನ್ ಜೋಡಿನೂ ಕೂಡ ರಿಯಾಕ್ಷನ್ ಆಗ್ತೈತಿ. ಸಿ with nitrogen, reactivity with nitrogen. ನನಗೆ ಏನು ಬರೆಯಂಗಿಲ್ಲ, ಏನು ಎಕ್ಸ್ಪ್ರೆಷನ್, ಡೈರೆಕ್ಟ್ ಆಗಿ E ಮೀನ್ಸ್ ಎಲಿಮೆಂಟ್ ಬೋರಾನ್ ಮತ್ತೆ ಅಲ್ಯೂಮಿನಿಯಂ. E ಮೀನ್ಸ್ ಒಂದು ಕಡೆ ಬರ್ಕೊಂಡೇ ಬೇಡ್ರಿ, E ಮೀನ್ಸ್ ಬೋರಾನ್ ಆ್ಯಂಡ್ ಅಲ್ಯೂಮಿನಿಯಂ. E ಪ್ಲಸ್ ನೈಟ್ರೋಜನ್. E ಎಷ್ಟೈತಿ, 3 ಪ್ಲಸ್ ಐತಿ. ನೈಟ್ರೋಜನ್ ಎಷ್ಟೈತಿ, 3 ಮೈನಸ್ ಐತಿ. ನಾವು ಇಟ್ ಬಿಕಮ್ಸ್ En. ಈ ಫಾರ್ಮುಲಾದಾಗ ಬರೀಬೇಕು. ಎಕ್ಸಾಂಪಲ್ ಯಾವ ಬರೀಬೇಕು, ಬೋರಾನ್ ಪ್ಲಸ್ ನೈಟ್ರೋಜನ್. ನೈಟ್ರೋಜನ್ ಮೀನ್ಸ್ N2. ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ಲಸ್ ನೈಟ್ರೋಜನ್. ಇವೆರಡು ರಿಯಾಕ್ಷನ್ಸನ್ನು ಕಂಪ್ಲೀಟ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಏನು ಬರ್ತಾವೆ ನೀವೇ ಅದನ್ನು ಬರ್ಕೊಳ್ಬೇಕು. ಆ್ಯಂಡ್ ರಿಮೈನಿಂಗ್ ರಿಯಾಕ್ಷನ್ಸ್ ಆರ್ ದೇರ್. ಅದನ್ನೇನು ಅಂದ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ.